ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳ ಹಿಂದಿನ ಮಾತು. ಆಗ ಭೂಮಿಯ ಮೇಲೆ ದನಕರುಗಳಿರಲಿಲ್ಲ. ಮನುಷ್ಯ ತಾನೇ ನೊಗ್ಗ ಎಳೆದು ನೆಲವನ್ನು ಉಳುತ್ತಿದ್ದ ಕಾಲ. ಅದೇ ಸಮಯದಲ್ಲಿ 2 ವರ್ಷ ಮಳೆ ಬಾರದೆ ಬೆಳೆ ಇಲ್ಲದಂತಾಗಿ ಭೂಲೋಕದಲ್ಲಿ ಕ್ಷಾಮ ತಲೆದೂರಿತ್ತು. ಜನರೆಲ್ಲರೂ ಸೇರಿ ಹೋಮ, ಯಜ್ಞ, ಅಭಿಷೇಕಗಳನ್ನು ಮಾಡಿ ದೇವೇಂದ್ರನನ್ನು ಪ್ರಾರ್ಥಿಸಿದರು. ಅವರ ಬಗ್ಗೆ ಮರುಕಪಟ್ಟ ದೇವೇಂದ್ರನು ತನ್ನ ಆಸ್ಥಾನದಲ್ಲಿ ಇದ್ದ ಕಾಮಧೇನುವನ್ನು ಕರೆದು ಭೂಲೋಕಕ್ಕೆ ಹೋಗಿ ಅಲ್ಲಿನ ಜನರಿಗೆ 3 ಹೊತ್ತು ದುಡಿದು 1 ಹೊತ್ತು ಮಾತ್ರ ಚೆನ್ನಾಗಿ ಊಟ ಮಾಡಬೇಕು ಎಂದು ತಿಳಿಸು. ಹಾಗೆ ಮಾಡಿದರೆ ಮಾತ್ರ ಅವರ ಪಾಪವೆಲ್ಲ ಕಳೆದು ಕ್ಷಾಮ ದೂರವಾಗಿ ನೆಮ್ಮದಿಯ ಜೀವನ ನಡೆಸಬಹುದು ಎಂದು ತಿಳಿಸಿ ಹಿಂತಿರುಗಿ ಬಾ ಎಂದು ಹೇಳಿ ಕಾಮಧೇನುವನ್ನು ಭೂಲೋಕಕ್ಕೆ ಕಳುಹಿಸಿದ. ದೇವೇಂದ್ರನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದ ಕಾಮಧೇನುವನ್ನು ಜನರು ದೇವದೂತನೆಂಬ ಕಾರಣಕ್ಕೆ ವಿಜೃಂಭಣೆಯಿಂದ ಸ್ವಾಗತಿಸಿ ಸತ್ಕರಿಸಿದರು. ಇದರಿಂದ ಮೈಮರೆತ ಕಾಮಧೇನು, ದೇವೇಂದ್ರನು ನಿಮಗೆಲ್ಲ ಸಂದೇಶವನ್ನು ಕಳಿಸಿದ್ದಾನೆ. ನೀವೆಲ್ಲ ದಿನಕ್ಕೆ 1 ಹೊತ್ತು ಮಾತ್ರ ದುಡಿದು 3 ಹೊತ್ತು ಚೆನ್ನಾಗಿ ಊಟ ಮಾಡಬೇಕಂತೆ ಎಂದು ತಿಳಿಸಿತು. ಇದರಿಂದ ಹರ್ಷಿತರಾದ ಜನರು ಹಿರಿ ಹಿಗ್ಗಿದರು. ಪುನಃ ಜನರಿಂದ ಅದ್ದೂರಿಯಾಗಿ ಬೀಳ್ಕೊಂಡ ಕಾಮಧೇನುವು ಇಂದ್ರಲೋಕಕ್ಕೆ ಆಗಮಿಸಿತು. ಆಗ ಕಾಮಧೇನುವಿನ ನಡೆಯಿಂದ ಕೋಪಿತನಾದ ದೇವೇಂದ್ರನು, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಜನರು 3 ಹೊತ್ತು ಊಟ ಮಾಡಲು ಅವರು 1 ಹೊತ್ತು ದುಡಿದರೆ ಸಾಕಾಗುತ್ತದೆಯಾ? ಒಂದೇ ಹೊತ್ತಿನಲ್ಲಿ 3 ಹೊತ್ತಿಗಾಗುವಷ್ಟು ಸಂಪಾದಿಸಲು ಅವರೊಬ್ಬರಿಂದ ಸಾಧ್ಯವೇ? ನೀನು ಮಾಡಿದ ತಪ್ಪಿಗಾಗಿ ನೀನು ಭೂಲೋಕಕ್ಕೆ ಹೋಗಿ ಅವರೊಂದಿಗೆ ಇದ್ದು ಅವರ ದುಡಿಮೆಯಲ್ಲಿ ಸಹಾಯ ಮಾಡು. ಅವರು ಕೂತು ತಿನ್ನುವಷ್ಟು ಶ್ರೀಮಂತರಾದ ಮೇಲೆ ನೀನು ಪುನಃ ದೇವಲೋಕಕ್ಕೆ ಬಾ. ಅಲ್ಲಿಯವರೆಗೂ ನೀನು ಭೂಲೋಕದ ರೈತರ ಜೊತೆ ಜೀವಿಸು. ನಿನ್ನ ಅತಿ ಮಾತುಗಳಿಂದಲೇ ಇಷ್ಟೆಲ್ಲ ಪಾಡಾಯಿತು. ಇದರಿಂದ ನೀನು ಇನ್ನು ಮುಂದೆ ಮಾತನಾಡದಂತಾಗಲಿ ಎಂದು ಶಾಪ ಕೊಟ್ಟನು. ಅಂದಿನಿಂದ ತಾನು ಮಾಡಿದ ಸಣ್ಣ ತಪ್ಪಿಗಾಗಿ ದನ, ಹಸುಗಳೆಲ್ಲ ಭೂಲೋಕದಲ್ಲಿ ಮಾನವರೊಂದಿಗೆ ದುಡಿಯುವಂತಾಯಿತಂತೆ. ಇದೊಂದು ಜನಪದ ಕತೆ. ಆದರೂ ಯೋಚಿಸಿ, ಬಹುತೇಕ ಮನುಷ್ಯರು ಕೂತು ತಿನ್ನುವಷ್ಟು ಶ್ರೀಮಂತರಾದ ಮೇಲೆ ಹಸು, ದನ, ಕರುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎನ್ನುವ ಅಂಶದ ಮೇಲೆ ಸ್ವಲ್ಪ ಗಮನ ಹರಿಸಲೇಬೇಕು. ಈ ಕಥೆಯನ್ನು ಇನ್ನೊಮ್ಮೆ ಕೇಳಿ ಯೋಚಿಸಿ.